ಫೈನಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಥ್ಯಾಂಕ್ ಯು ಅದಕ್ಕೆ. ಆ ಸೀನ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ಆಲ್ಮೋಸ್ಟ್ ಒಂದು 3 hours ತೊಗೊಂಡಿದ್ದೀನಿ ಅನ್ಸತ್ತು. ಎಲ್ಲಿ ನಾನು ಕಿರಣ್ ಸರ್ಗೆ ಹೊಡೆದ್ಬಿಡ್ತೀನೋ, ಅವ್ರಿಗೆಲ್ಲಿ ಏಟ್ ಆಗುತ್ತೋ ಏನೋ ಅಂತ. ಬಟ್ ಅವ್ರ ಫ್ಯಾನ್ಸ್ ಬೇರೆ ಜಾಸ್ತಿ ಜನ ಇದ್ರು. ಅವರು ಹೊಟ್ಟೆ ಹೊರ್ಕೊಂಡು ನನಗೆ ಯಾವಾಗಪ್ಪ ಅಟ್ಯಾಕ್ ಮಾಡ್ತಾರೆ ಅನ್ನೋ ಭಯ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಕಾಪ್ ರೋಲ್ ಅವ್ರಿಗೆ ಬರ್ದಂಗಿದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಹರ್ಷಿತಾ. ಇವತ್ತು ಶೇರ್ ಸಿನಿಮಾ ರಿಲೀಸ್ ಆಗಿದೆ. ಸದ್ಯಕ್ಕೆ ನನ್ನ ಜೊತೆ ಈ ಸಿನಿಮಾದ ನಾಯಕಿ ಆಗಿರುವಂತಹ ಸುರೇಖಾ ಅವರಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹೇಗಿದ್ದೀರಮ್ಮ? ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಸಿನಿಮಾ ರಿಲೀಸ್ ಆಯಿತು. ಸೊ ಹೇಗೆ ಅನಿಸ್ತಾ ಇದೆ? ಸಿನಿಮಾ ರಿಲೀಸ್ ಆಯಿತು. ಫೈನಲಿ ಶೇರ್ ಸಿನಿಮಾ 3 ವರ್ಷದಿಂದ ಸ್ಟಾರ್ಟ್ ಆಗಿದ್ದು. ಸೊ ಇವತ್ತು ರಿಲೀಸ್ ಆಗ್ತಾ ಇದೆ. ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಆ್ಯಂಡ್ ಒಂದು ಕಡೆ ಸ್ವಲ್ಪ ನರ್ವಸ್ನೆಸ್ ಇರುತ್ತಲ್ಲ, ಫಸ್ಟ್ ಡೇ ಶೋ ಹೇಗೆ ಏನು ಆಡಿಯನ್ಸನ್ನು ಅಕ್ಸೆಪ್ಟ್ ಮಾಡ್ತಾರಾ, ಇಲ್ಲ ನನ್ನ ಕ್ಯಾರೆಕ್ಟರ್ ಅಕ್ಸೆಪ್ಟ್ ಮಾಡ್ತಾರಾ ಅನ್ನೋದು ಸ್ವಲ್ಪ ಟೆನ್ಷನ್ ಇತ್ತು. ಬಟ್ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡಿದಾಗ ಆಡಿಯನ್ಸ್ ಫುಲ್ಲು ಕುಣಿದಾಡ್ತಾಯಿದ್ರು. ಐಟಮ್ ಸಾಂಗ್ ಅಂತ ಇನ್ನೂ ಕುಣಿತಾಯಿದ್ರು. ಸೊ ಕಂಪ್ಲೀಟ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾರೆ. ಮ್ಯಾಮ್, ನೀವು ಇದು ಏನು ಸೆಕೆಂಡ್ ಟೈಮ್ ಕಿರಣ್ ರಾಜ್ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು. ಸೊ ಆ ಅನುಭವ ಹೇಗಿತ್ತು? ತುಂಬ ಖುಷಿ ಆಗುತ್ತೆ. ಫಸ್ಟ್ ನಾನು ಕಿರಣ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗ ಅಷ್ಟು ಆ ಒಡನಾಟ ಇರಲಿಲ್ಲ. ಫಸ್ಟ್ ಸಿನಿಮಾ ಅದು, ನನಗೆ ಅಷ್ಟು ಸ್ಕ್ರೀನ್ ಪ್ರೆಸೆನ್ಸ್ ಇರಲಿಲ್ಲ. ಆಮೇಲೆ ಕಂಪ್ಲೀಟ್ ಸೆಕೆಂಡ್ ಸಿನಿಮಾ ಬಂದಾಗ ಎಲ್ಲ ಕಲ್ತ್ಕೊಂಡು ವರ್ಕ್ಶಾಪ್ ಮಾಡಿ ಎಲ್ಲ ಕಲ್ತು ಮಾಡಿದ್ದು. ಸೊ ಫೈನಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಥ್ಯಾಂಕ್ ಯು ಅದಕ್ಕೆ ಎಲ್ರಿಗೂ. ನೀವೇ ಒಂಥರ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಆ ಒಂದು ಸೀನ್ ಇದೆ. ಸೊ ಭಯ ಆಗ್ಲಿಲ್ವಾ? ಅಂದ್ರೆ ಹೊಡಿಬೇಕಿತ್ತು ಫಸ್ಟ್ ಒಂದು ಸೀನ್, ಒಂಥರ ಅದು ಫೈಟಿಂಗ್ ಸೀನ್ ಟೈಪೇ. ಸೊ ಹೇಗೆ ಅನಿಸ್ತು? ಆ ಸೀನ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ಆಲ್ಮೋಸ್ಟ್ ಒಂದು 3 hours ತೊಗೊಂಡಿದ್ದೀನಿ ಅನ್ಸುತ್ತೆ ಅದೊಂದು ಶಾರ್ಟ್ ತೊಗೊಳೋದಕ್ಕೆ. ತುಂಬ ಭಯ ಇತ್ತು. ಎಲ್ಲಿ ನಾನು ಕಿರಣ್ ಸರ್ಗೆ ಹೊಡೆದ್ಬಿಡ್ತೀನೋ, ಅವ್ರಿಗೆಲ್ಲಿ ಏಟ್ ಆಗುತ್ತೋ ಏನೋ ಅಂತ. ಬಟ್ ಹುಷಾರಾಗಿ ಹೊಡೆದಿದ್ದಾಯಿತು. ಬಟ್ ತುಂಬ ಚೆನ್ನಾಗಿ ಬಂದಿದೆ ಆ ಸೀನ್. ಏನು ಅವರ ಫ್ಯಾನ್ಗಳ್ಸಿಂದ ಭಯ ಆಯ್ತಾ? ಅವ್ರ ಫ್ಯಾನ್ಸ್ ಬೇರೆ ಜಾಸ್ತಿ ಜನ ಇದ್ರು. ಅವರು ಹೊಟ್ಟೆ ಹೊರ್ಕೊಂಡು ನನಗೆ ಯಾವಾಗಪ್ಪ ಅಟ್ಯಾಕ್ ಮಾಡ್ತಾರೆ ಅನ್ನೋ ಭಯ ಇತ್ತು. ಯಾರು ತನಿಷಾ ಕುಪ್ಪಂಡೆ ಅವರು ಕೂಡ ಈ ಒಂದು ಸಿನಿಮಾದಲ್ಲಿದ್ದಾರೆ. ಸೊ ಅವರೊಟ್ಟಿಗೆ ಒಂದು ಹೇಗಿತ್ತು ಅನುಭವ? ಸೊ ತನಿಷಾ ಮ್ಯಾಮ್ ಬಗ್ಗೆ ಹೇಳಬೇಕು ಅಂತಂದರೆ ಮುಂಚೆ ನನಗೆ ಯಾವ ಪರಿಚಯ ಇಲ್ಲ, ಈ ಸಿನಿಮಾಯಿಂದನೇ ಪರಿಚಯ ಆಗಿದ್ದು. ಸೊ ಐ ಥಿಂಕ್ ಅವ್ರ ಕಾಪ್ ರೋಲ್ ಬಗ್ಗೆ ಹೇಳಬೇಕು ಅಂದರೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಕಾಪ್ ರೋಲ್ ಅವ್ರಿಗೆ ಬರ್ದಂಗಿದೆ. ಅವರೊಂದು ಫೈಟಿಂಗ್ ಸೀನ್ಸ್ ಆಗಿರಲಿ ಅದನ್ನೆಲ್ಲ ನೋಡ್ತಾ ಇದ್ದೆ. ನನಗೆ ಮಾಲಾಶ್ರೀ ಮ್ಯಾಮ್ ನೆನಪಾಗಿದ್ರು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಮ್ಯಾಮ್, ನೀವು ಇವಾಗಲೇ ಭರ್ಜರಿ ಗಂಡಲ್ಲಿ ಒಂದು ಬ್ಯೂಟಿಫುಲ್ ಪಾತ್ರನ ಮಾಡಿದ್ರು. ಸೊ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಹೇಗೆ ಅನಿಸ್ತು? ಸೊ ಅದರಲ್ಲಿ ಯಾವ ಥರ ಕ್ಯಾರೆಕ್ಟರ್ ಅಂತಂದರೆ ಒಂದು ಕಾಲೇಜ್ ಸ್ಟೂಡೆಂಟು, ಫುಲ್ ಮಾಡ್ರನ್ ಹುಡುಗಿ, ಗಂಡು ಬೇರೆ ಹುಡುಗಿ ನಾನು ಅದರಲ್ಲಿ. ಸೊ ಮಚ್ಚಿ ಅಂತ ಅಂದ್ಕೊಂಡು ಆಡ್ಕೊಂಡಿರ್ತೀನಿ. ಬಟ್ ಇದರಲ್ಲಿ ಫುಲ್ ಇನ್ನೋಸೆಂಟ್ ಬಬ್ಲಿ ಕ್ಯಾರೆಕ್ಟರ್. ಬಟ್ ಮಧ್ಯದಲ್ಲಿ ಒಂದು ಟ್ವಿಸ್ಟ್ ಕೊಡ್ತೀನಿ ವಿಲನಿಶ್ ಥರ. ಸೊ ಅದೊಂದು ಡಿಫ್ರೆನ್ಸ್ ಇದೆ. ಮ್ಯಾಮ್, ನಾನು ಹೇಳ್ತಾ ಇದ್ದೆ ತನಿಷಾ ಮ್ಯಾಮ್ ಒಟ್ಟಿಗೆ ಕೆಲವೊಮ್ಮೆ ಏನು ಅಂತ ಹೇಳಿದರೆ ಆ್ಯಕ್ಷನ್ ಸೀನ್ಸ್ಗಳಲ್ಲಿ ಅಂದರೆ ಆ್ಯಕ್ಷನ್ ಫಿಲ್ಮ್ಸ್ಗಳಲ್ಲಿ ಫೀಮೇಲ್ ಕ್ಯಾರೆಕ್ಟರ್ಸ್ಗೆ ಅಷ್ಟೊಂದು ಸ್ಕೋಪ್ ಇರಲ್ಲ. ಸೊ ಈ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾ ಇರೋದನ್ನ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಇದಕ್ಕೆಲ್ಲ ನಾನು ಥ್ಯಾಂಕ್ಸ್ ಹೇಳಬೇಕು ಗ್ರೇಸಾಸ್ ಪ್ರೊಡಕ್ಷನ್. ಬಿಕಾಸ್ ಅವರು ಕೂಡ ನೀವು ಹೇಳ್ದಂಗೆ ತುಂಬ ಅಬ್ಸರ್ವ್ ಮಾಡಿದ್ದಾರೆ. ಇವಾಗ ಬರೋ ತುಂಬ ಸಿನಿಮಾಗಳಲ್ಲಿ ನೋಡ್ತಾ ಇದ್ದೀವಿ, ಒಂದು ಫೀಮೇಲ್ ಕ್ಯಾರೆಕ್ಟರ್ಗಾಗಲಿ ಹೀರೋಯಿನ್ಗಾಗಲಿ ಅಷ್ಟು ಇಂಪಾರ್ಟೆನ್ಸ್ ಕೊಡೋಲ್ಲ. ಸೊ ಅವರು ಅದನ್ನ ಫೋಕಸ್ ಮಾಡಿ, ಇಲ್ಲ ನಮ್ಮ ಸಿನಿಮಾದಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ತೋರಿಸೋಣ, ಅವ್ರ ಪ್ರತಿಭೆನ ತೋರಿಸೋಣ ಅಂತ ಅಂದ್ಬಿಟ್ಟು ಸ್ಕ್ರಿಪ್ಟ್ ವರ್ಕೆಲ್ಲ ಅವರು ಕೂತ್ಕೊಂಡು ವರ್ಕ್ ಮಾಡಿ ನಮಗೂ ವರ್ಕ್ಶಾಪ್ ಕೊಟ್ಟು ಸೊ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು. ಸರಿ ಮ್ಯಾಮ್, ಆಲ್ ದ ಬೆಸ್ಟ್. ಇದಾಗಿತ್ತು ಸುರೇಖಾ ಅವರ ಮಾತು. ಏನು ಈ ಒಂದು ಸಿನಿಮಾ ಏನಿದೆ ಇವಾಗ ಆಲ್ರೆಡಿ ತುಂಬ ಜನಕ್ಕೆ ಇಷ್ಟ ಆಗಿದೆ. ಸೊ ಇದೇ ರೀತಿ ಇನ್ನೂ ಅನೇಕ ಸಿನಿಮಾಗಳು ಬರಬೇಕು. ಸೊ ಸದ್ಯಕ್ಕೆ ಒಂದು ಬ್ಯೂಟಿಫುಲ್ ಸಿನಿಮಾನ ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಹರ್ಷಿತಾ, ಕನ್ನಡ ಪಿಕ್ಚರ್.